ನಮಸ್ಕಾರ ರೀ. ನಮ್ಮ ಬಸ ಕಲ್ಯಾಣ ಮಂದಿಗೆ ಇವತ್ತೊಂದು ಪ್ಲ್ಯಾನ್ ನಡೆದು ನಮ್ದು ಎಲ್ಲರದು. ನಮ್ಮ ಶಾರುಖ್ ಅನ್ನ ಮತ್ತು ಇಲ್ಲಿಕ ನಮ್ಮ ಡಾಕ್ಟರ್ ಅಮರ್ ಅನ್ನ ಏನು ಪ್ಲ್ಯಾನ್ ಮಾಡತ್ತಿದೆ ಅಂದರು. ಇವತ್ತು ಏನು ಭೀ ಮನ್ಸು ಬರಲ್ ಕಡಿಂದು ಚಿಕನ್ ಮಾಡ್ಬೇಕಂತ ಪ್ಲ್ಯಾನಿಂಗ್ ಅದ. ಅದಕ್ಕೆ ಯಾವ ಚಿಕನ್ ಅಂತಾರೆ? ತಂದೂರಿ ಚಿಕನ್ ಪ್ಲ್ಯಾನಿಂಗ್ ಅದ. ಇವತ್ತು ಬೇರೆ ಕಡೆ ಎಲ್ಲ ಹೋಗ್ಬೇಕಂತಿದ್ದ, ಖರೆ ಆಗಿಲ್ಲ. ತಂದೂರಿ ಚಿಕನ್ ಮಾಡೋ ಪ್ಲ್ಯಾನಿಂಗ್ ಖಾಲಿ ಕುಂತಿದ್ದೆ. ನಮ್ಮ ಡಾಕ್ಟರ್ ಅಮರು ಹೇಳಮರಿ ಚಿಕನ್ ತಂದೂರಿದು ಏನು ಪ್ಲ್ಯಾನಿಂಗ್ ಅದ ಏನಿಲ್ಲ ಹೇಳು, ಒಂದು ಎರಡು ಮಾತು ಹೇಳೋ. ಸತ್ತಿನ ಹಂಗದ ಎಕ್ಸಾಕ್ಟ್ ಇದ್ದಿ ಗೊತ್ತು ಯಾಕ ಈ ಊಟಕ್ಕೆ ಎಕ್ಸಾಕ್ಟ್ ಇದ್ದಿ? ಅಮರಿ ಕೊಡ್ತಾನ ನನ್ ಕೋಳಿ ಒಟ್ಟನು ನೀನು ತಕೊಂಡಿ ಎಲ್ಲ ಪರಗಳು ಪ್ಲಾನಿಂಗ್ ಆಗ್ಯದ ಆಲ್ರೆಡಿ. ಈಗ ನಾ ನಡ್ದೇವ್ ನಾವು ಕಲ್ಯಾಣಕ್ಕ ಎಲ್ಲ ಕೋಳಿ ಅದನ್ನ ತರ್ಲಾಕ. ನಾ ಸಚಿನು ಏನಂತ ಸಚಿನ್ ಹಂಗದ ಗೊತ್ತ ಎಕ್ಸೈಟ್ಮೆಂಟ್ ಗೊತ್ತಿರ ಚಂದದ. ಅಮರಿ ಎಂದಿಲ್ದೇನೆ ಗೊತ್ತ ಹೇಳ್ಯಾನ ಅವಂದೇನೋ ಸೀಟ್ ಹತ್ತದಂತ ಗುಲ್ಬರ್ಗದಾಗ ES ಹಾಸ್ಪಿಟಲ್ದಾಗ. ಅಸಲ ನನ್ನ ಕಡಿಂದ ಕೋಳಿ ಅಂತಾನ. ಅದು ಕೋಳಿ ಅದು ಇಟ್ರ ಮ್ಯಾಗೆ ಮುಗಿಸೋಗಿನ ಮತ್ ಕೋಳಿ ಮ್ಯಾಗೆ ನಮ್ಮದು ಅದ್ರ ಮ್ಯಾಗಿಲ್ಲ ಖಾಲಿ ಗೊತ್ತಿನ ಪುರ್ತಕ ಸಮಾಧಾನ ಸಲಕಿಂದ ಅಡ್ಡೆ ಮುಂದಿನ ಮುಂದ್ಕೊಂಡಬಾರ್ದು. ಜಸ್ಟ್ ಚಿಲ್. ಇವತ್ತೇನು ಭೀ ಕೆಲಸ ಇಲ್ಲ, ಖಾಲಿ ಕುಂತಿದೆ. ಇವತ್ತೊಂದಿನ ಸುಮ್ ತಂದೂರಿ ಚಿಕನ್ ಮಾಡ್ಬೇಕಂತೆಲ್ಲ ಪ್ಲಾನಿಂಗ್ ಅದ ನಡೆದಿದೆ. ಈಗ ಮತ್ತು ಮುಂದೆ ಎಲ್ಲ ತೋರಿಸ್ತೇವೆ ನಿಮಗೆ, ಏನೇನು ತಗೋತೀವಿ ಏನೇನಿಲ್ಲ, ಮತ್ತು ಮುಂದೆ ಏನೇನು ಮಾಡ್ತೀವಿ ಅಂತೆಲ್ಲ ಈ ಬ್ಲಾಗ್ದಾಗ ಪೂರ್ತಿ ಫುಲ್ ವಿಡಿಯೋ ತೋರಿಸ್ತೇವೆ. ನೋಡ್ರಿ ಇಲ್ಲಿ ಚಿಕನ್ ಶಾಪಿಗೆ ಬಂದಿದ್ದೇವೆ. ಈಗ ಇಲ್ಲಿ ಚಿಕನ್ ಕಟ್ ಮಾಡ್ಕೊಂಡು ಹೋಗೋದು. ನೋಡ್ರಿ ಈಗ ಬಂದು ಕೋಳಿಗಳು. ಇದ್ರಾಗ ಯಾವುದು ವಜ್ಜನ ಅದ ಅದು ತಕೊಂಬದ. ನೋಡ್ರಿ ಇದು ಕೋಳಿ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇವೆ. 3 ಕಿಲೋ ಅದ. ಇದಕ್ಕೆಲ್ಲ ಕಟ್ ಮಾಡಬೇಕು, ಒಂದು 2 ಕಿಲೋ ಬರ್ತದ. ನೋಡಿದಾಗ ಸ್ವಲ್ಪ ತರಕಾರಿ ಐಟಮ್ ತೊಗೊಂಬ, ಏನಿಲ್ಲ ಒಂದು ಲಿಂಬಿಕೆ ಕೊತ್ತಂಬರಿ ಅದನ್ನ ತೊಗೊಂಬದ. ನೋಡ್ರಿ ಎಲ್ಲ ಹೋಗಿ ಕಲ್ಯಾಣದಾಗಿಂದ ಎಲ್ಲ ಮೆಟ್ರಿಯಲ್ ಎಲ್ಲ ತಂದಿದ್ದೆವು. ಏನು ಬೇಕೆಲ್ಲ ತೊಗೊಂಡೆವು. ಈಗೇನು ಬೇಕಾಗ್ಯಾವ? ನೀರು ಬೇಕಾಗ್ಯಾವ. ನೀರಿನ ಕಡೆಯಿಂದ ಬಂದು ಎಲ್ಲ ಸ್ವಲ್ಪ ನೀರು ಕ್ಲೀನ್ ಮಾಡಿ ನೀರು ತಗೊಂಡು ತುಂಬ್ಕೊಂಡು ಹೋದೆ ಅಂತಂದ್ರೆ ಸೀದಾ ಅಲ್ಲಿ ಹೋಗಿ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋದು. ಸಚಿನ್ ಸುಮ್ ಕೈದ ಕೈ ಹಾಕೊಂಡು ನಿಂತಾನ, ದಂಧೆ ಮಾಡಲ್ಲೋಗೇನು ಏನಿಲ್ಲ. ನಮ್ಮ ಶಾರುಖ್ ಖಾನ್ ನೋಡ್ರಿ ದಂಧೆ ಮಸ್ತ್ ಮಾಡತ್ತಾನ. ಶಾರುಖ್ ಬಾಯ್ ಕುಸ್ತೋ ಬೋಲೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಮಾಡಲ್ ಹೋಗ್ಯ ನಮ್ಮ ಬದು ಪೆಟ್ಟೆ. ಈಗ ಇದೊಂದು ಕ್ಯಾನ್ ತಂದು ಇಡ್ಲತ್ತ ನೋಡ್ರಿ ಖಾಲಿ ಗಾಡಿ ಮ್ಯಾಗ. ಐತಿದ್ದು ಐತಿಕೆ ಮತ್ತೆ ಏನ್ ಭೀ ಮಾಡಲಿಕ್ಕೆ ಎಷ್ಟದ? 15 ಕಿಲೋ ಅದದು. ಅಲ್ಲಿ ನಾವು ಮಾಡೋ ಪ್ಲೇಸಿಗೆ ಬಂದೆ ನೋಡ್ರಿ. ಈಗ ಇಲ್ಲ ಆಲ್ರೆಡಿ 2 ಪರ್ಗೋಳಿ ಕಟ್ಗಿ ಅದನ್ನು ಮುರಿಲಾಕ ಅದನ್ನು ಕಳಿಸಿದ. ಖರೆ ಅಂದ್ರೆ ಎಲ್ಲವ ಗಯಪ್ ಆಗ್ಯಾವ, ಕಾಣಲ್ ಹೋಗ್ಯಾವ. ಇಲ್ಲೇ ಓಪನ್ ಪ್ಲೇಸ್ದಾಗ ಮಾಡೋದದು ಎಲ್ಲ. ಬಾರೋ ಪೈಸ್ ಹೋತೇವನ ಅದು ನೋಡ್ರಿ. ಈಗ ಎಲ್ಲ ಈಗ ಐಟಮ್ಗಳೆಲ್ಲ ತಗೊಂಡ್ ವಾ ವಾ ವಾ. ಅದು ಯಾವ್ದು ಗಾನ? ಬಾಹುಬಲಿ ಧೀವರ ಗಾಂಡುಬಲಿ ಪ್ಲಾನ್ ಇತ್ತು, ಖರೆ ಕ್ಯಾನ್ಸಲ್ ಮಾಡಿ ಇಲ್ಲಿ ಕೆಳಗೆ ಬಂದಿದೆ. ಈಗ ಎಲ್ಲ ಪರಗಳೆಲ್ಲ ಖಡ್ಗಿ ಮ್ಯಾಗಿಂದೆಲ್ಲ ಅಲ್ಲಿ ಜಮ ಸಿಕ್ಕಿಂದಿಲ್ಲ ತರ್ಲತ್ತವ. ಅಮರಿ ಖಡ್ಗಿ ಜಮಸ್ಲಾಗ ಎಷ್ಟು ಟೈಮ್ ಹತ್ತದ? 5 ಮಿನಿಟ್. ಚೂತೆ ಒಟ್ಟು ಖಡ್ಗಿದಾಗ ಆಯ್ತದ್ರ ಅದು ಎಲ್ಲ ಇಲ್ಲ. ಅವಾಗ ತಗೊಂಡ್ ಬೈಗ್ ನೀನೆ ನೋಡ್ರಿ. ನಮ್ಮ ಸಚಿನ್ಕ 2 ಮೈನತ್ ಮಾಡತ್ತಾನ. ಒಡಿರೋ ಅದು ಏನು ಅವ್ನು ಮುರಿಲಾಕ ನಾವು ನಡ ಇಂಥ ಭರ್ಪೂರ್ ಜವಾನ್ಯಾಗ ಅದು ಮುರ್ಲಿಕ್ಕಾಗಲ್ದು ನಿನಗ. ನೋಡಲ್ ಪ್ರೇಮ್ ನೋಡಿಕ ಒಂದೇ ಕೈದ ಮುರ್ಲತ್ತಾನ. ಅಕ್ಕ ನೋಡಿಕ ಅವನು ಗಳೆಲ್ಲ ಟೀನು ರಾಡ್ ಹುಡ್ಕೋತಾರ ಬೀಜಿವ. ಪೈಲ ಒಂದು ಸರಿ ಮಾಡಿ ಇಲ್ಲೇ ಬಿಟ್ಟಿದ್ದೆವು. ಈಗ ಸಿಗ್ತಾ. ಆಮೇಲೆ ಫೈನಲಿ ನಮ್ಮ ಸಚಿನ್ಗೆ ಎಲ್ಲ ಟೀನ್ ಸಿಕ್ಕೊಂಡ್ರಿ. ಇದು ಟೀನ್ ಥ್ರೋದಿಂದ ಅದು ಮಾಡದ. ಬರ್ರೋ ಜಲ್ದಿ ಬರ್ರಿ. ಪರ್ಗಳೇನು ಲೇಟೇ ಮಾಡತ್ತವ. ಹೊಸ ಆಗ್ಯಾವ ಆಲ್ರೆಡಿ ಪರ್ಗಳಿಗೆಲ್ಲ. ಖರೆ ಅಂದ್ರು ಭೀ ಅದು ಹುಡುಕ್ದ ಇದು ಹುಡುಕ್ದ. ಹಸಿ ಕಟ್ಗಿ ಕಡೆ ಒಬ್ಬೊಬ್ಬ ಒಂದೇ ಶಾಟ್ದಾಗ. ನಾವೊಂದು ಧಮ್ಮಂದ್ರೆ ಮುರೆಲ್ಲ, ಸಣ್ಣದಂದ್ರೆ ಪಟ್ಟಂದ್ ಮುರ್ಲೈತಿವಿ. ದಮ್ಮಂದ್ರೆ ಪ್ರೇಮೆ ಕೊಡ್ಲತ್ತಾನ ಮುರ್ಲ್ಯಾಕ. ಬರೀಕಂದ್ರೆ ಇವ ಮುರ್ಲತ್ತಾನ. ಹಂಗ ಹಾಕ್ಲ ಬರ್ತಗ. ಹೇಳ್ದನ ಕುರ್ಪಿ ಏನ್ರ ಬೇಗ ಕಲ್ಲಿಲ್ ಕಿದಿರ್ತಾನಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಾಲಿನ ಕೆದರು ಇಲ್ದ್ರ ಮೂಗಿನ ಕೆದರು ನಿಂದು.
ನಮ್ಮ ಶಾರ್ಗವ ಎಲ್ಲ ಕ್ಲೀನ್ ಮಾಡತ್ತಾರ. ಇದೆಲ್ಲ ಚಕ್ಕ ಐತಂತಂದ್ರೆ ಇದಕ್ಕೆಲ್ಲ ಮಸಾಲ ಹಚ್ಚಿ ನೆಕ್ಸ್ಟ್ ಅದು ಎಲ್ಲ ಕಟ್ಗಿ ಹೋಳಿ ಅದು ಆ ಮರಿಗೆ ಹುಷಾರ್ ಅಂತಂದು ಮತ್ತೆ ಸೇಮ್ ಅದೇ ಮಾಡ್ತೀರಿ. ಮೈ ಇದು ಆಲ್ರೆಡಿ ಎಲ್ಲ ಕ್ಲೀನ್ ಆಗಿ ಈ ಟೈಪ್ ಆಗ್ಯದ. ಈಗ ಜಸ್ಟ್ ಎಲ್ಲ ಮಸಾಲಗಳು ಮಿಕ್ಸ್ ಮಾಡತ್ತಿದೆ. ಚಿಕನ್ ಮಸಾಲ, ಗರ್ಕುಲ್ ಮಸಾಲ, ಎಲ್ಲ ಮಸಾಲಗಳೆಲ್ಲ ಮಿಕ್ಸ್ ಮಾಡೋದು. ಈಗ ಮಸಾಲ ಮಿಕ್ಸ್ ಮಾಡಿ ಇದೊಂದು ಎಗ್ ಅದ್ರಾಗ ಎಗ್ ಬಿ ಹಾಕಿ ಎಲ್ಲ ಮಸಾಲ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚದಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಿಂಗೊಡಿ ಇದು ಅದ ನಮ್ದು ಎಗ್ ಮಿಕ್ಸ್ ಮಾಡೋ ಸಲಕ್ಕೆ ಎಲ್ಲ ಮಸಾಲೆಗಳು ಇದು ಯೂಸ್ ಮಾಡಿದೆ ಅಂತಂದ್ರೆ ಇದು ಕರೆಕ್ಟಾಗಿ ಹತ್ತದು. ಮಿಕ್ಸ್ ಮಾಡಿದೆ ಒಳಗೆ ಇದು ಎಗ್ ಮಿಕ್ಸ್ ಮಾಡಿ ಒಂದು ಎಗ್ ಪ್ಲಸ್ ಇದ್ರಾಗ ಥೋಡೆ ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಂತಂದ್ರೆ ಕರೆಕ್ಟ್ ಐತಿ ನೋಡ್ರಿ. ಎಲ್ಲ ಮಸಾಲೆಗಳು ಪ್ಲಸ್ ಇದು ಎಗ್ ಎಲ್ಲ ಹಾಕಿ ಇದು ಕರೆಕ್ಟ್ ಮಿಕ್ಸಿಂಗ್ ಮಾಡ್ಕೊಂಡೆ ಅಂತಂದ್ರೆ ಎಲ್ಲ ಮಸಾಲ ಇದಕ್ಕೆ ಮಿಕ್ಸ್ ಮಾಡೋದು. ಫೈನಲಿ ಎಲ್ಲ ಮಸಾಲ ಮಿಕ್ಸಿಂಗ್ ಐತೆ ನೋಡ್ರಿ. ಮಸಾಲ ಎಲ್ಲ ಮಿಕ್ಸಿಂಗ್ ಆಗ್ಯದ. ಮಸಾಲ ಇದಕ್ಕೆಲ್ಲ ಅಪ್ಲೈ ಮಾಡೋದು. ಈಗ ಇಲ್ಲೆಲ್ಲ ಬಾಯ್ಲ್ ಆಗಿಂದ ಇದಕ್ಕೆಲ್ಲ ಅಪ್ಲೈ ಮಾಡಿ ಕರೆಕ್ಟ್ ನೋಡ್ರಿ. ಇದೆಲ್ಲ ಮಿಕ್ಸಿಂಗ್ ಎಲ್ಲ ಒಳಗೆಲ್ಲ ಅಪ್ಲೈ ಮಾಡಿ ಕರೆಕ್ಟ್ ಇವೆಲ್ಲ ಈಗ ಪೀಸ್ ಮಾಡಿಂದಾವು ಇದ್ರಾಗೆಲ್ಲ ಅಪ್ಲೈ ಆಯ್ತದು. ಅದು ಆಗ ನೋಡ್ರಿ ಫೈನಲಿ ಎಲ್ಲ ಮಸಾಲ ಹಚ್ಚೋದೆಲ್ಲ ಕಂಪ್ಲೀಟ್ ಮುಗ್ದದ. ಈಗ ಇದಕ್ಕೊಂದು 10-15 ನಿಮಿಷ ಗಾಳಿ ಇಕ್ದೇವು ಅಂತಂದ್ರೆ ಸ್ವಲ್ಪ ಹಾರ್ಡ್ ಆಯ್ತದು. ಹಾರ್ಡ್ ಐತೆ ಎಲ್ಲ ಸ್ವಲ್ಪ ಏನು ಭೀ ಮೆಟೀರಿಯಲ್ ಅದ ಅದು ಎಲ್ಲ ಹಿಡ್ಕೋತಂತಂದ್ರೆ ಆಮೇಲಿಂದ ಇದಕ್ಕೆ ಕರೆಕ್ಟಾಗಿ ಪೇಪರ್ ಸುತ್ತಿ ಆ ನಡ ಪ್ಲೇಸ್ದಾಗ ಒಯ್ದು ಬಾಯ್ಲ್ ಮಾಡೋದು. ಅದಕ್ಕೆಲ್ಲ ಉರಿ ಹಚ್ಚಿ ಫಸ್ಟ್ ಕ್ಲಾಸ್ ಇದಕ್ಕಿಟ್ಟು ಒಂದು ಅರ್ಧ ತಾಸು ಉರಿ ಹಚ್ಚಿ ಇಕ್ದೇವು ಅಂತಂದ್ರೆ ಟೀನ್ದಾಗ ಅವಾಗ ಬಾಯ್ಲ್ ಐತಂತಂದ್ರೆ ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಮುಂದೆ ತೋರಿಸ್ತೇವೆ ನೋಡ್ರಿ. ಇದಕ್ಕೆ ಹಿಂಗೆ ಸಿಗಿಸಿ ಇದಕ್ಕೆ ಈಗ ಪೇಪರ್ಸ್ ಇದು ಮಾಡದ ಎಲ್ಲ ಆಲ್ರೆಡಿ ಇದಕ್ಕೆ ಹಿಂಗೆ ಸಿಗಿಸಿ ಹಿಂಗೆ ಇಟ್ಟು ಆಮೇಲಿಂದ ಎಲ್ಲ ಉರಿ ಹಚ್ಚದ ನೋಡ್ರಿ ಗಾಯ್ಸ್. ಈಗ ಇವರು ಸಿಲ್ವರ್ ಪೇಪರ್ ತೆಗಿಲತ್ತಾರ. ಸಚಿನಣ್ಣ ಕೈ ತಗೊಲತ್ತಾನ. ಪ್ರೇಮಣ್ಣ ಇದ್ದಿಂದ ಅದು ಕೊರಸ್ಲತ್ತಾನ. ಡಬಲ್ ಮೀನಿಂಗ್ ಏನು ಬಿ ತಿಳ್ಕೊಬೇಡ್ರಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅದು ಮಸಾಲಿನೇ ಒರೆಸ್ಲತ್ತಾನ. ಇದು ಫೈನಲಿ ಇದಕ್ಕೆಲ್ಲ ಪೇಪರ್ ಸುತ್ತಲತ್ತಿದೆ ನೋಡ್ರಿ. ಪೇಪರ್ ಸುತ್ತದೈತಿಗೆ ಬಿಟ್ಟಿಗೆ ಇದು ಪೂರ ಕಂಪ್ಲೀಟ್ ಆಗಿ 3-4 ರೌಂಡ್ ತಗೊಂಡ್ರೆ 3-4 ರೌಂಡ್ ಹಾಕಿ ಆ್ಯಕ್ಚುಲಿ ದಾರದಿಂದ ಸುತ್ತದಿತ್ತು. ಖರೆ ದೇಸಿ ಜುಗಾಡ್ ಹೆಂಗದವ್ರಿ ನಂಬಲ್ಲಿ ಕೈ ಬೆಳ್ಳಿದಿಂದ ಎಲ್ಲ ಸುತ್ತಲತ್ತಿದ್ದೆವು. ಅವು ಬೆಳ್ಳಿ ಗಿಡಗಳದಿಂದ ಎದರಿಂದ ಬೆಂಡಿಂಗ್ ವೈರ್ದಿಂದ ಸುತ್ತದಿತ್ತು. ಇದಕ್ಕೆ ಇಲ್ಲಿ ಆಲ್ರೆಡಿ ಇದಕ್ಕೆ ಇದು ಮಾಡ್ಲತ್ತಿದೆ. ಈಗ ಹುಳತ್ತಿದೆ. ಇಲ್ಲಿ ಹುಳು ಇಡತ್ತದ. ಈಗ ಆಯ್ತು ಆಲ್ರೆಡಿ ಎಲ್ಲ ಸೆಟಲ್ಮೆಂಟ್ ಆಗ್ಯದ. ಜಸ್ಟ್ ಈಗ ಖಾಲಿ ಉರಿ ಹಚ್ಚದ. ಈಗ ಇನ್ನಲ್ಲಿ ಪೂರಾ ಮೆಹನದಿಂದ ಎಲ್ಲ ಉರಿ ಹಚ್ಚ ನೋಡ್ರಿ. ಪರ್ಗಳು ಎಲ್ಲ ಮಕ್ಕಳು ಮೆಹನತ್ ಮಾಡತ್ತಾನ ಸಚಿನ್ ಯಾಕೋ. ಈಗೆಲ್ಲ ಉರಿ ಒಂದು ಮಿನಿಮಮ್ ಒಂದು ಅರ್ಧ ತಾಸರ ಇದು ಉರಿ ಕಂಟಿನ್ಯೂಸ್ ಉರಿತು ದಗ್ ಅಂತಂದ್ರೆ ಅದು ಬಾಯ್ಲ್ ಈಸಿಯಾಗಿ ಆಗ್ತದ. ಇಲ್ಲಾಂತಂದ್ರೆ ಬಕ್ಕಳು ಹಚ್ಬೇಕಾಗ್ತದ. ಅದೇ ಕಡೆ ಉರಿ ಅದ ಹತ್ತಲ್ಲ ಹಸಿದ್ದ ಏನಾಗಲ್ಲ. ಎಣ್ಣೆ ತೆಗಿಲಕ್ಕಂತ ಹೋಗ್ಯಾನ. ಎಣ್ಣೆ ಪೈಪ್ ತೆಗೆದ್ಬಿಟ್ಟು ಬೇರೆ ಪೈಪ್ ತೆಗ್ದಾನ. ಇವಾಗ ಡಾಕ್ಟರ್ ಹೆಂಗಾಗ್ಯಾನೋ ನನಗೆ ತಿಳಿಯಲ್ ಹೋಗ್ಯದ. 1 ನರಕ್ಕೆ ಹೋಗಿ 1 ನರಕ್ಕೆ ಆಪ್ರೇಷನ್ ಮಾಡಿಗಿನ ರೋಯಪ್ಪ ಮುಂದೆ ಪರೇಷನ್ ಮಾಡಿ ಮಂದಿದು ಪರಗಳು ಬಕ್ಕಳು ಮೆಹನತ್ ಮಾಡತ್ತಾವ. ಈಗ ಉರಿ ಹತ್ತಲ್ ಕಡೆಯಿಂದ ಎಲ್ಲ ಪೆಟ್ರೋಲ್ ತೆಗ್ದು ಪೆಟ್ರೋಲ್ ಬಲ್ತು ಉರಿ ಹತ್ಬೇಕಾಗ್ಲತ್ತದ. ಯಾಕಂದ್ರೆ ಗಾಳಿ ಬಕ್ಕೊಳ್ಳೋದ ಅಟೆಂಪ್ಟ್ ಮಾಡ್ದೆ. ಖರೆ 2 ಸರಿ ಉರಿ ಆರ್ತು. ಗಾಳಿ ಬಕ್ಕೊಳ್ಳೋದ. ಇವು ಟೈಮ್ ಆಲ್ರೆಡಿ ಆಗ್ಲತ್ತು. ಖರೆ ಅಂದ್ರು ಎಲ್ಲರಿಗೆ ಹೊಸ ಆಗ್ಯಾವ. ಖರೆ ಅಂದ್ರೆ ಉರಿ ಹತ್ತಲ್ ಹೋಗ್ಯದ. ಏನಂತಪ್ಪ ಸಚಿನ್ ಹೊಸ ಆಗ್ಯಾವನಿಲ್ಲ? ಥೋಡೆ ಆಗ್ಯಾವ ಅಂದ್ರೆ ಇದು ಕುಡೋದು ಬ್ಯಾಡಿ ಗೊತ್ತು. ನಾವೇ ತಿಮ್ಮವೆಲ್ಲ ಹಂಗಾಯ್ತದೋ ಏನಿಲ್ಲೋ ಯಾರಿಗೆ ಕುನದ. ಈಗ 3 ಅಟೆಂಪ್ಟ್ ಆಯ್ತು. ಅಮರ್ಯದ ಅರ್ಧ ಲೀಟರ್ ಪೆಟ್ರೋಲ್ ಖಾಲಿ ಖರೆ ಅಂದ್ರೆ ಹಿನ್ನ ಭೀ ಉರಿ ಹತ್ತಲ್ ಹೋಗ್ಯದ. ಅದಕ್ಕೆ ಹಿಂಗೆ ಥೋಡೆ ಹಚ್ಚೋಗತ್ತು. ಒಂದ್ಸರಿ ಹತ್ತದಂದ್ರೆ ಮುಗೀತದು. ಟೆನ್ಷನ್ ಇಲ್ಲ. ಫೈನಲಿ ಜರ ಉರಿ ಹತ್ಲತ್ತದು. ಪೂರ್ತಿ ಹತ್ತಂತಂದ್ರೆ ಇದಕ್ಕೆ ಹಿನ್ನ ಭೀ ಅದು ಹತ್ತಿ ಮ್ಯಾಗ ಭೀ ಅರ್ಥ ಬಂದು ನಾವು ನಡನ್ ಕಮ್ಮದ ಡಾಕ್ಟ್ರನ ತಗೊಂಡ್ ಬಾ. ಈ ಬಂದ 1 ಲೀಟರ್ ಕಾಂಟ್ರಿ ಎಲ್ಲ 10 ರೂಪಾಯಿ ಕೊಡುವ. 20 ರೂಪಾಯಿ ಎಣ್ಣೆ ಹೆಂಗದ
ಉರಿ ಹತ್ತಲ್ ಕಡೆಯಿಂದ ಅಲ್ಲಿಂದ ಎಲ್ಲ ಪತ್ರೊಳಗಿ ಇತ್ರೊಳಗಿ ಮತ್ತು ಬಾಟಲ್ಗಳೆಲ್ಲ ಐಕೊಂಡು ತಂದು ಹಚ್ಲತ್ತಾವ. ಇಟ್ಟು ಮೈನತ್ ಮಾಡತ್ತಾವ ಕರೆ ಅಂದ್ರೆ ಭೀ ಉರಿ ಸಾತ್ ಕೊಡಲ್ ಹೋಗ್ಯದ. ಇದಮ್ರ ಹತ್ತದೇನು ನೋಡವ್ ಈಗ ಎಲ್ಲ ಆಲ್ರೆಡಿ ಆಗ್ಯಾವ. ಈಗ ಗಾಳಿ ಕಂಡಬಟ್ಟಿದ ಉರಿ ಹತ್ಕೊಲತ್ತು ಥೋಡೆ ಪೂರ್ತಿ ಹತ್ಕೋತಂದ್ರೆ ಚಂದದ. ಏನಂತೀಯ ಮರಿ? ಪರ್ಗಳು ಪೂರ ಪತ್ರೊಳಗಿ ಪೂರ ಇವು ಇಸ್ಪಟ್ ಅಲ್ಲಿ ಆಡ್ ಭೀಟಿಂದೆಲ್ಲ ಇಸ್ಪಟ್ ಎಲ್ಲ ತಂದೋಡ್ರಿ. ಇಲ್ಲಿ ಭೀ ಯಾರೋ ಅಡ್ಡದ ಕಾಣಿಸ್ತದ ಇಸ್ಪಟ್ದಲ್ಲಿ ಎಲ್ಲ ಇಸ್ಪಟ್ಗಳು ಬಿದ್ದು ತೊಗೊಂಡು ಬಂದಿದ್ದೇವೆ ಪೂರ್ತಿ. ಆಲ್ರೆಡಿ ಥೋಡೆ ಹತ್ತದ ಗುರಿ. ಇದು ಪೂರ್ತಿ ಕಂಪ್ಲೀಟ್ ಹತ್ತಸಕ ನಮಗೇನು ಭರೋಸೆ ಇಲ್ಲ, ಯಾಕೆ ಗಾಳಿ ಕಂಡಬಿಟ್ಟಿದ. ಇದು ಹತ್ತಿ ಮ್ಯಾಗ ಭೀ ಇನ್ನೂ ಅರ್ಧ 1 ಗಂಟೆ ಬೇಕು ಇದು ಬಾಯ್ಲ್ ಆಗ್ಲಕ್ಕ. ಕರೆಂದ್ರೆ ಇದೇ ಇನ್ನೂ ಸ್ಟಾರ್ಟಿಂಗ್ ಆಗಲ್ಲ ಹೋಗ್ಯದ. ಯಾವಾಗ ಉಂತೇನೋ ಏನೋ ಆಲ್ರೆಡಿ ಹೊಸ ಆಗಿ ಹೋಗ್ಯಾವ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡ್ರ 10 ನಿಮಿಷ ಆಯ್ತು ಉರಿ ಎಲ್ಲ ಹಚ್ಚಿ. ಆಲ್ರೆಡಿ ಎಲ್ಲ ಕಡೆ ಫುಲ್ ಬೆಂಕಿ ಎತ್ಕೊಂಡ್ಯದ. ಇನ್ನೊಂದು 20 ನಿಮಿಷ ನನಗೆ ಅನ್ಸಿನ ಪ್ರಕಾರ 20 ನಿಮಿಷದಾಗ ಬಾಯ್ಲ್ ಆಯ್ತದು. ಒಂದು ಸರಿ ತೆಗೆದು ನೋಡ್ತೇವೆ 20 ನಿಮಿಷ ಆಯ್ತಕ್ಕೆ. ಇನ್ ಕೇಸ್ ಬಾಯ್ಲ್ ಆಗಲಿಲ್ಲ ಅಂತಂದ್ರೆ ಮತ್ತೊಂದು ಸರಿ ಹಚ್ಚೋದು. ಫೈನಲಿ ಇಷ್ಟೆಲ್ಲ ಟ್ರೈ ಮಾಡ್ದಿ ಮ್ಯಾಗ ನೋಡ್ರಿ ಪೂರ್ತಿ ಎಲ್ಲ ಬೆಂಕಿ ಆಗ್ಯದ. ಪೂರ್ತಿ ಎಲ್ಲ ನನಗೆ ಅನ್ಸಿನ ಪ್ರಕಾರ ಬಾಯ್ಲ್ ಆಗ್ಲತ್ತಿರ್ಬೇಕು ಒಳಗೆ. ಇನ್ನೊಂದು 10 ನಿಮಿಷ ಬಿಟ್ಟು ನೋಡೋದು. ಆಲ್ರೆಡಿ 20 ಮಿನಿಟ್ಸ್ ಆಯ್ತು ನಾವು ಉರಿ ಹಚ್ಚಿ. ಇಷ್ಟೆಲ್ಲ ಮೆಹನತ್ ಮಾಡತ್ತಾವ ಪರ್ಗಳು. ಉರಿ ಚಕ್ಕಿ ಹತ್ಲತ್ತಾವ, ಪೆಟ್ರೋಲ್ ತೆಗೆದು ಎಲ್ಲ ಅಂದ್ರೆ ಭೀ ಪರ್ಗಳು ಬಕ್ಕಳು ಮೆಹನತ್ ಮಾಡೋದು. ಫೈನಲಿ ಇಲ್ಲಿ ತಕ ಬಂದೋದು. ಈಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ 90% ಬಾಯ್ಲ್ ಆಗ್ಯದ. ಲಾಸ್ಟಿನ ಪೂರ್ತಿ ಸ್ವಲ್ಪ ಕಡಕ್ ಆಗಲಿ ಅಂತ ಇಕ್ಕಿದೆವು. ಆಲ್ಮೋಸ್ಟ್ ಆಲ್ ನಮ್ಮ ಸಚಿನ್ ಬಕ್ಕಳು ಮೆಹನತ್ ಮಾಡ್ಯಾನ ಇದಕ್ಕೆ. ನೋಡ್ರಿ ರಿಸಲ್ಟ್ ಈ ಟೈಪ್ ಬಂದದು. ಮಸ್ತ್ ಆಗ್ಯದ, ಎಕ್ದಮ್ ಖತರ್ನಾಕ್ ಆಗ್ಯದ. ಟೇಸ್ಟ್ ನೋಡ್ಬೇಕಂದ್ರು ಎಲ್ಲ ತಿಲ್ಲತ್ತವ ಪರ್ಗಳು. ಕೈಸಾ ಶಾರುಖ್ ಭಾಯ್ ರಿವ್ಯೂ? ಬೆಂಕಿ ಆಗ್ಯದ ಪ್ರೇಮ ಏಕ್ ನಂಬರ್ ಜಬರ್ದಸ್ತ್. ಸಚಿನ್ ಭಾಯ್ ಹೆಂಗಾಗ್ಯದ? ಖತರ್ನಾಕ್ ಮಾರ್ ಹೆಂಗಾಗ್ಯದ? ತಿಲ್ಲತ್ತಿದ್ದೇವೆ ಫಸ್ಟ್ ಕ್ಲಾಸು ತಿಂದಿ ಮ್ಯಾಕ. ಮತ್ತು ಇದು ಯೂಟ್ಯೂಬ್ದಾಗ ಬಿಡ್ತೇವೆ. ಎಲ್ಲರೂ ವಾಚ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ಶೇರ್ ಮಾಡಿರಿ. ಮತ್ತು ಹಿಂಗೆ ಮುಂದಿನ ವೀಡಿಯೋಸ್ ಎಲ್ಲ ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಅಷ್ಟೇ.